ಹಲೋ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತಿನ ವ್ಲಾಗಲ್ಲಿ ಏನು ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ನಿಯರ್ ಬೈ ಯಾವುದಾದ್ರೂ ಟೆಂಪಲ್ ಹೋಗೋಣ ಅಂತ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಸ್ಯಾರಿಯಲ್ಲೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಇವಾಗ ಎರಡು ಆಪ್ಷನ್ ಇದೆ. ಒಂದು ಇಲ್ಲಿ ತಿರುಪತಿ ದೇವಸ್ಥಾನ ಥರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇನ್ನೊಂದು ಸಿದ್ಧಗಂಗಾ ಮಠ. ಯಾವುದಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಬನ್ನಿ, ಅಂತೂ ಇಂತೂ ಒಂದು ಡಿಸೈಡ್ ಮಾಡಿ ನಾನು ಇವಾಗ ಹೋಗ್ತಾ ಇರೋದು ಸಿದ್ಧಗಂಗಾ ಮಠಕ್ಕೆ. ಬೆಟ್ಟ ನೋಡ್ತಿದ್ದಂಗೆ ಎಷ್ಟೊಂದು ಜನಕ್ಕೆ ಗೊತ್ತಾಗಿರುತ್ತೆ ಈ ರೋಡ್ ಮಠದೆ ಅಂತ. ತುಮಕೂರು ಜನಕ್ಕೆ ನಮ್ಮ ಸಿದ್ಧಗಂಗಾ ಮಠ ಅಂದ್ರೇನೆ ಒಂದು ಎಮೋಷನ್. ಮಠಕ್ಕೆ ಬಂದ್ರೆ ಸಾಕು ಒಂಥರ ನೆಮ್ಮದಿ ಸಿಗುತ್ತೆ. ನಾನಂತೂ ಅದೆಷ್ಟು ಸಲ ಮಠಕ್ಕೆ ಹೋಗಿದ್ದೀನೋ, ಆಮೇಲೆ ಸ್ವಾಮಿಗಳ ಗದ್ಗೆಗೆ ಬಂದಿದ್ದೀನೋ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೀನ? ಹೋಗ್ತಾ ಇರೋದು ಸ್ಮೃತಿ ವನಾಗೆ. ಅದು ಓಪನ್ ಇರುತ್ತಾ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಹೋದಾಗ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಇವಾಗ ಟೈಮಿಂಗ್ಸ್ ಹೇಳ್ತೀನಿ, ನೀವೇನಾದರೂ ನೆಕ್ಸ್ಟ್ ಟೈಮ್ ಬಂದರೆ ಆ ಟೈಮಿಂಗ್ಸ್ ಒಳಗಡೆ ಬನ್ನಿ, ಓಕೆ? ಇಲ್ಲಿ ನಿಮಗೆ ಸ್ಮೃತಿ ವನದ ಒಳಗಡೆ ಏನೇನಿದೆ ಅದೆಲ್ಲಾನು ಮ್ಯಾಪ್ ಇದು. ಇದನ್ನ ನೀವು ನೋಡಿಕೊಂಡು ಸ್ಮೃತಿ ವನಗೆ ಹೋಗ್ಬೋದು. ಇದೇ ಸ್ಮೃತಿ ವನದು ಎಂಟ್ರೆನ್ಸು. ಮಾರ್ನಿಂಗ್ 9:30ಇಂದ ಈವ್ನಿಂಗ್ 5:30ವರೆಗೂ ಇರುತ್ತೆ. ನಾನು ಇವಾಗ ಹೋಗ್ತಿಲ್ಲ ಬಿಕಾಸ್ ಆಲ್ರೆಡಿ ಸ್ಮೃತಿ ವನದೇ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಂದರೆ ಹೋಗಿ ಚೆಕ್ ಮಾಡಿ. ಎಂಟ್ರಿ ಫೀಸು ಚಿಕ್ಕ ಮಕ್ಕಳಿಗೆ 5 ರುಪೀಸ್ ಆಗುತ್ತೆ, ದೊಡ್ಡವ್ರಿಗೆ 10 ರುಪೀಸ್ ಆಗುತ್ತೆ. ಟ್ರಸ್ಟ್ ಮೀ, 10 ರುಪೀಸ್ ಕೊಟ್ಟು ಹೋಗೋದು ವರ್ತು. ತುಂಬ ಚೆನ್ನಾಗಿದೆ ಒಳಗಡೆ. ನಿಮ್ಗೆ ಏನಾದರೂ ಬೇಕಿದ್ರೆ ಆ ವಿಡಿಯೋನ ನೋಡ್ಕೊಂಡು. ಈ ಜಾಗ ಇರೋದು ಸ್ಮೃತಿವನ ಪಕ್ಕದಲ್ಲಿ. ಇವಾಗ ಒಂದು ಕಲ್ಯಾಣಿನ ರಿನೋವೇಟ್ ಮಾಡ್ತಿದ್ದಾರೆ. ಮುಂಚೆನೆ ಒಂದು ಕಲ್ಯಾಣಿ ಇತ್ತು, ಇವಾಗ ರಿನೋವೇಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ನಾನು ಹೋಗ್ತಿರೋದು ಸಿದ್ಧಲಿಂಗೇಶ್ವರ ಸ್ವಾಮಿ ಹಾಗೂ ಸಿದ್ಧಗಂಗಮ್ಮ ದೇವಸ್ಥಾನಕ್ಕೆ. ಇಲ್ಲಿಗೆ ಹೋಗೋಕ್ಕೆ ಸ್ಟೆಪ್ಸ್ ಕೂಡ ಇದೆ. ಮತ್ತು ಇವಾಗ ನಾನು ಎಂಟರ್ ಆಗ್ತಿದ್ದೀನಲ್ಲ, ಅಲ್ಲಿಗೆ ನೀವು ಡೈರೆಕ್ಟಾಗಿ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬರ್ಬೋದು. ನಮ್ಮ ತುಮಕೂರಿನ ಹೆಮ್ಮೆ ನಮ್ಮ ಸಿದ್ಧಗಂಗಾ ಮಠ ಅಷ್ಟೇ.